ಬಿಜೆಪಿ ಶಾಸಕ ಗೋಪಾಲ ಇದ್ರೆ ಅವ್ರು ಮಾತಾಡಿಸ್ತೀನಿ ಸರ್. ಇನ್ನು ಕೆಲವೇ ಗಂಟೆ ಕೆಲವೇ ಕ್ಷಣ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಒಂದು ಕಡೆ KSR ರೈಲ್ವೆ ನಿಲ್ದಾಣಕ್ಕೆ ಬಂದು ಇದು ಮೆಟ್ರೋ ಅಂದರೆ ರೈಲಿಗೆ ಚಾಲನೆ ನೀಡಿದ್ದಾರೆ ಸರ್. ಯಾವ ರೀತಿ ಭದ್ರತೆ ಕೈಗೊಂಡಿದ್ದಾರೆ ಮತ್ತು ನೀವು ಬಂದು ಈಗ ಪರಿಶೀಲನೆ ಮಾಡ್ತಿದ್ದೀರಾ? ದೇಶದ ಪ್ರಧಾನಿ ಬೆಂಗಳೂರಿನ ರಾಜಧಾನಿಗೆ ಬರ್ತಾರೆ ಇದೆ ಅಂತಂದರೆ ನಮ್ಮೆಲ್ರಿಗೂ ಅತ್ಯಂತ ಒಂದು ಸಂತೋಷ. ಆಮೇಲೆ ಅವರು ಕೊಡ್ತಾ ಇರ್ತಕ್ಕಂಥ ಕೊಡುಗೆ 2014ರಿಂದ ಇವತ್ತಿನವರೆಗೂ ಮುಂದಕ್ಕೂ ಸಹ ಅತ್ಯಂತ ಡೆಲ್ಲಿ ಬಿಟ್ಟರೆ ಬೆಂಗಳೂರನ್ನೇ ಮೆಟ್ರೋದಲ್ಲಿ ಸುಮಾರು 96-97 ಕಿಲೋಮೀಟ್ರ್ ಇರ್ತಕ್ಕಂಥದ್ದು. ಎರಡನೇ ಸ್ಥಾನಕ್ಕೆ ಬೆಂಗಳೂರು ಬಂದಿದೆ. ಮೂರನೇ ಹಂತದ ಶಂಕುಸ್ಥಾಪನೆ ಆಯ್ತು, ಅದು ಕಾಮಗಾರಿ ಆಯ್ತು, ಫಸ್ಟ್ ನಾವೇ ಆಗ್ತೀವಿ ಸರ್ ಬೆಂಗಳೂರು. ಆ ಮೂರನೇ ಹಂತದ್ದು ಬೆಂಗಳೂರಿನ ಜನಕ್ಕೆ ಬೇಕಾಗಿದೆ. ಅತ್ಯಂತ ಖುಷಿಯಿಂದ ಬೆಂಗಳೂರಿನ ಜನ ಅವ್ರನ್ನ ಸ್ವಾಗತವನ್ನು ಮಾಡ್ತಾರೆ. ಕಾರ್ಯಕರ್ತರು ಎಲ್ಲ ಬರ್ತಿದ್ದಾರೆ, ಹೇಗೆ ರೀತಿ ಸಿದ್ಧತೆ ಮಾಡಿಕೊಂಡ್ರೆ ಸರ್? ಸಾವಿರಾರು ಜನ ಕಾರ್ಯಕರ್ತರು ಅವರು ಬರ್ತಕ್ಕಂಥ ಹಾದಿನಲ್ಲಿ ಇಲ್ಲಿ ನಾವು ಇವತ್ತು ಸಂಗೊಳ್ಳಿ ರಾಯಣ್ಣ ಏನು ಪ್ರತಿಮೆ ಇದೆ, ಈ ಸರ್ಕಲ್ನಲ್ಲಿ ನಾವೆಲ್ಲ ಇರ್ತೇವೆ. ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ತಗೊಂಡಿದ್ದೇವೆ. ಮೇಕ್ರಿ ಸರ್ಕಲ್ಲು ಮತ್ತು ಚಾಲುಕ್ಯ ಸರ್ಕಲ್ಲು, ಅವ್ರು ಬರ್ತಕ್ಕಂಥ ಎಲ್ಲೆಲ್ಲಿ ಸರ್ಕಲ್ ಇದೆ ನಾವು ಆ ಭಾಗದ ಎಲ್ಲ ಮುಖಂಡರುಗಳು ಮತ್ತು ಸಾರ್ವಜನಿಕರು ಇದರಲ್ಲಿ ಅವರನ್ನು ಸ್ವಾಗತ ಹುಡುಗರು ನೀಡ್ತಾರೆ. ಈ ಒಂದು ಭಾಗದಲ್ಲಿ ಮೋದಿ ಅವರು ನಿಲ್ತಾರಾ, ಏನಾದರೂ ಮಾತಾಡ್ತಾರಾ ನಿಮ್ಮ ಜೊತೆ ಏನಾದರೂ? ಅವರು ಬಂದು ಹೋದರೆ ಸಾಕು, ನಮ್ಗೆ ಅದೇ ಸಂತೋಷ. ಸಾಕಷ್ಟು ಅಭಿಮಾನಿಗಳು ಮೋದಿಯ ಕಾರ್ಯಕರ್ತರು ಅಂದರೆ ಕಾರ್ಯಕರ್ತರು ಸಹ ಬರ್ತಿದ್ದಾರೆ ಸರ್. ಏನು ಹೇಳ್ತಾರೆ ಅಂತ ಈ ಒಂದು ಬಂದೋಬಸ್ತ್ ನೋಡಿದರೆ, ಪೊಲೀಸ್ ಬಂದೋಬಸ್ತು ಕೆಲವೊಂದು ಕಡೆ ಟ್ರಾಫಿಕ್ ಸಮಸ್ಯೆ ಆಗ್ಬೋದು? ಯಾವುದೂ ಸಮಸ್ಯೆ ಆಗಲ್ಲ. ಅವರು ಬಂದೋಗ್ತಕ್ಕಂಥದ್ದೇ ನಮ್ಗೆ ಅತ್ಯಂತ ಹೆಚ್ಚಿನ ಸಂತೋಷ. ಎಸ್, ಇದಿಷ್ಟು ಬಿಜೆಪಿ ಶಾಸಕ ಗೋಪಾಲ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಜೆಪಿ ಶಾಸಕ ಗೋಪಾಲ ಇದ್ರೆ ಅವ್ರು ಮಾತಾಡಿಸ್ತೀನಿ ಸರ್. ಇನ್ನು ಕೆಲವೇ ಗಂಟೆ ಕೆಲವೇ ಕ್ಷಣ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಒಂದು ಕಡೆ KSR ರೈಲ್ವೆ ನಿಲ್ದಾಣಕ್ಕೆ ಬಂದು ಇದು ಮೆಟ್ರೋ ಅಂದರೆ ರೈಲಿಗೆ ಚಾಲನೆ ನೀಡಿದ್ದಾರೆ ಸರ್. ಯಾವ ರೀತಿ ಭದ್ರತೆ ಕೈಗೊಂಡಿದ್ದಾರೆ ಮತ್ತು ನೀವು ಬಂದು ಈಗ ಪರಿಶೀಲನೆ ಮಾಡ್ತಿದ್ದೀರಾ? ದೇಶದ ಪ್ರಧಾನಿ ಬೆಂಗಳೂರಿನ ರಾಜಧಾನಿಗೆ ಬರ್ತಾರೆ ಇದೆ ಅಂತಂದರೆ ನಮ್ಮೆಲ್ರಿಗೂ ಅತ್ಯಂತ ಒಂದು ಸಂತೋಷ. ಆಮೇಲೆ ಅವರು ಕೊಡ್ತಾ ಇರ್ತಕ್ಕಂಥ ಕೊಡುಗೆ 2014ರಿಂದ ಇವತ್ತಿನವರೆಗೂ ಮುಂದಕ್ಕೂ ಸಹ ಅತ್ಯಂತ ಡೆಲ್ಲಿ ಬಿಟ್ಟರೆ ಬೆಂಗಳೂರನ್ನೇ ಮೆಟ್ರೋದಲ್ಲಿ ಸುಮಾರು 96-97 ಕಿಲೋಮೀಟ್ರ್ ಇರ್ತಕ್ಕಂಥದ್ದು. ಎರಡನೇ ಸ್ಥಾನಕ್ಕೆ ಬೆಂಗಳೂರು ಬಂದಿದೆ. ಮೂರನೇ ಹಂತದ ಶಂಕುಸ್ಥಾಪನೆ ಆಯ್ತು, ಅದು ಕಾಮಗಾರಿ ಆಯ್ತು, ಫಸ್ಟ್ ನಾವೇ ಆಗ್ತೀವಿ ಸರ್ ಬೆಂಗಳೂರು. ಆ ಮೂರನೇ ಹಂತದ್ದು ಬೆಂಗಳೂರಿನ ಜನಕ್ಕೆ ಬೇಕಾಗಿದೆ. ಅತ್ಯಂತ ಖುಷಿಯಿಂದ ಬೆಂಗಳೂರಿನ ಜನ ಅವ್ರನ್ನ ಸ್ವಾಗತವನ್ನು ಮಾಡ್ತಾರೆ. ಕಾರ್ಯಕರ್ತರು ಎಲ್ಲ ಬರ್ತಿದ್ದಾರೆ, ಹೇಗೆ ರೀತಿ ಸಿದ್ಧತೆ ಮಾಡಿಕೊಂಡ್ರೆ ಸರ್? ಸಾವಿರಾರು ಜನ ಕಾರ್ಯಕರ್ತರು ಅವರು ಬರ್ತಕ್ಕಂಥ ಹಾದಿನಲ್ಲಿ ಇಲ್ಲಿ ನಾವು ಇವತ್ತು ಸಂಗೊಳ್ಳಿ ರಾಯಣ್ಣ ಏನು ಪ್ರತಿಮೆ ಇದೆ, ಈ ಸರ್ಕಲ್ನಲ್ಲಿ ನಾವೆಲ್ಲ ಇರ್ತೇವೆ. ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ತಗೊಂಡಿದ್ದೇವೆ. ಮೇಕ್ರಿ ಸರ್ಕಲ್ಲು ಮತ್ತು ಚಾಲುಕ್ಯ ಸರ್ಕಲ್ಲು, ಅವ್ರು ಬರ್ತಕ್ಕಂಥ ಎಲ್ಲೆಲ್ಲಿ ಸರ್ಕಲ್ ಇದೆ ನಾವು ಆ ಭಾಗದ ಎಲ್ಲ ಮುಖಂಡರುಗಳು ಮತ್ತು ಸಾರ್ವಜನಿಕರು ಇದರಲ್ಲಿ ಅವರನ್ನು ಸ್ವಾಗತ ಹುಡುಗರು ನೀಡ್ತಾರೆ. ಈ ಒಂದು ಭಾಗದಲ್ಲಿ ಮೋದಿ ಅವರು ನಿಲ್ತಾರಾ, ಏನಾದರೂ ಮಾತಾಡ್ತಾರಾ ನಿಮ್ಮ ಜೊತೆ ಏನಾದರೂ? ಅವರು ಬಂದು ಹೋದರೆ ಸಾಕು, ನಮ್ಗೆ ಅದೇ ಸಂತೋಷ. ಸಾಕಷ್ಟು ಅಭಿಮಾನಿಗಳು ಮೋದಿಯ ಕಾರ್ಯಕರ್ತರು ಅಂದರೆ ಕಾರ್ಯಕರ್ತರು ಸಹ ಬರ್ತಿದ್ದಾರೆ ಸರ್. ಏನು ಹೇಳ್ತಾರೆ ಅಂತ ಈ ಒಂದು ಬಂದೋಬಸ್ತ್ ನೋಡಿದರೆ, ಪೊಲೀಸ್ ಬಂದೋಬಸ್ತು ಕೆಲವೊಂದು ಕಡೆ ಟ್ರಾಫಿಕ್ ಸಮಸ್ಯೆ ಆಗ್ಬೋದು? ಯಾವುದೂ ಸಮಸ್ಯೆ ಆಗಲ್ಲ. ಅವರು ಬಂದೋಗ್ತಕ್ಕಂಥದ್ದೇ ನಮ್ಗೆ ಅತ್ಯಂತ ಹೆಚ್ಚಿನ ಸಂತೋಷ. ಎಸ್, ಇದಿಷ್ಟು ಬಿಜೆಪಿ ಶಾಸಕ ಗೋಪಾಲ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಜೆಪಿ ಶಾಸಕ ಗೋಪಾಲ ಇದ್ರೆ ಅವ್ರು ಮಾತಾಡಿಸ್ತೀನಿ ಸರ್. ಇನ್ನು ಕೆಲವೇ ಗಂಟೆ ಕೆಲವೇ ಕ್ಷಣ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಒಂದು ಕಡೆ KSR ರೈಲ್ವೆ ನಿಲ್ದಾಣಕ್ಕೆ ಬಂದು ಇದು ಮೆಟ್ರೋ ಅಂದರೆ ರೈಲಿಗೆ ಚಾಲನೆ ನೀಡಿದ್ದಾರೆ ಸರ್. ಯಾವ ರೀತಿ ಭದ್ರತೆ ಕೈಗೊಂಡಿದ್ದಾರೆ ಮತ್ತು ನೀವು ಬಂದು ಈಗ ಪರಿಶೀಲನೆ ಮಾಡ್ತಿದ್ದೀರಾ? ದೇಶದ ಪ್ರಧಾನಿ ಬೆಂಗಳೂರಿನ ರಾಜಧಾನಿಗೆ ಬರ್ತಾರೆ ಇದೆ ಅಂತಂದರೆ ನಮ್ಮೆಲ್ರಿಗೂ ಅತ್ಯಂತ ಒಂದು ಸಂತೋಷ. ಆಮೇಲೆ ಅವರು ಕೊಡ್ತಾ ಇರ್ತಕ್ಕಂಥ ಕೊಡುಗೆ 2014ರಿಂದ ಇವತ್ತಿನವರೆಗೂ ಮುಂದಕ್ಕೂ ಸಹ ಅತ್ಯಂತ ಡೆಲ್ಲಿ ಬಿಟ್ಟರೆ ಬೆಂಗಳೂರನ್ನೇ ಮೆಟ್ರೋದಲ್ಲಿ ಸುಮಾರು 96-97 ಕಿಲೋಮೀಟ್ರ್ ಇರ್ತಕ್ಕಂಥದ್ದು. ಎರಡನೇ ಸ್ಥಾನಕ್ಕೆ ಬೆಂಗಳೂರು ಬಂದಿದೆ. ಮೂರನೇ ಹಂತದ ಶಂಕುಸ್ಥಾಪನೆ ಆಯ್ತು, ಅದು ಕಾಮಗಾರಿ ಆಯ್ತು, ಫಸ್ಟ್ ನಾವೇ ಆಗ್ತೀವಿ ಸರ್ ಬೆಂಗಳೂರು. ಆ ಮೂರನೇ ಹಂತದ್ದು ಬೆಂಗಳೂರಿನ ಜನಕ್ಕೆ ಬೇಕಾಗಿದೆ. ಅತ್ಯಂತ ಖುಷಿಯಿಂದ ಬೆಂಗಳೂರಿನ ಜನ ಅವ್ರನ್ನ ಸ್ವಾಗತವನ್ನು ಮಾಡ್ತಾರೆ. ಕಾರ್ಯಕರ್ತರು ಎಲ್ಲ ಬರ್ತಿದ್ದಾರೆ, ಹೇಗೆ ರೀತಿ ಸಿದ್ಧತೆ ಮಾಡಿಕೊಂಡ್ರೆ ಸರ್? ಸಾವಿರಾರು ಜನ ಕಾರ್ಯಕರ್ತರು ಅವರು ಬರ್ತಕ್ಕಂಥ ಹಾದಿನಲ್ಲಿ ಇಲ್ಲಿ ನಾವು ಇವತ್ತು ಸಂಗೊಳ್ಳಿ ರಾಯಣ್ಣ ಏನು ಪ್ರತಿಮೆ ಇದೆ, ಈ ಸರ್ಕಲ್ನಲ್ಲಿ ನಾವೆಲ್ಲ ಇರ್ತೇವೆ. ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ತಗೊಂಡಿದ್ದೇವೆ. ಮೇಕ್ರಿ ಸರ್ಕಲ್ಲು ಮತ್ತು ಚಾಲುಕ್ಯ ಸರ್ಕಲ್ಲು, ಅವ್ರು ಬರ್ತಕ್ಕಂಥ ಎಲ್ಲೆಲ್ಲಿ ಸರ್ಕಲ್ ಇದೆ ನಾವು ಆ ಭಾಗದ ಎಲ್ಲ ಮುಖಂಡರುಗಳು ಮತ್ತು ಸಾರ್ವಜನಿಕರು ಇದರಲ್ಲಿ ಅವರನ್ನು ಸ್ವಾಗತ ಹುಡುಗರು ನೀಡ್ತಾರೆ. ಈ ಒಂದು ಭಾಗದಲ್ಲಿ ಮೋದಿ ಅವರು ನಿಲ್ತಾರಾ, ಏನಾದರೂ ಮಾತಾಡ್ತಾರಾ ನಿಮ್ಮ ಜೊತೆ ಏನಾದರೂ? ಅವರು ಬಂದು ಹೋದರೆ ಸಾಕು, ನಮ್ಗೆ ಅದೇ ಸಂತೋಷ. ಸಾಕಷ್ಟು ಅಭಿಮಾನಿಗಳು ಮೋದಿಯ ಕಾರ್ಯಕರ್ತರು ಅಂದರೆ ಕಾರ್ಯಕರ್ತರು ಸಹ ಬರ್ತಿದ್ದಾರೆ ಸರ್. ಏನು ಹೇಳ್ತಾರೆ ಅಂತ ಈ ಒಂದು ಬಂದೋಬಸ್ತ್ ನೋಡಿದರೆ, ಪೊಲೀಸ್ ಬಂದೋಬಸ್ತು ಕೆಲವೊಂದು ಕಡೆ ಟ್ರಾಫಿಕ್ ಸಮಸ್ಯೆ ಆಗ್ಬೋದು? ಯಾವುದೂ ಸಮಸ್ಯೆ ಆಗಲ್ಲ. ಅವರು ಬಂದೋಗ್ತಕ್ಕಂಥದ್ದೇ ನಮ್ಗೆ ಅತ್ಯಂತ ಹೆಚ್ಚಿನ ಸಂತೋಷ.
ಎಸ್ ಇದಿಷ್ಟು ಬಿಜೆಪಿ ಶಾಸಕ ಗೋಪಾಲಯ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಕಾಂಡ ಬೆಂಗಳೂರು. ಎಸ್ ಬಿಜೆಪಿ ಶಾಸಕ ಗೋಪಾಲಯ್ಯ ಇದ್ರೆ ಅವ್ರು ಮಾತಾಡಿಸ್ತೀನಿ ಸರ್. ಇನ್ನು ಕೆಲವೇ ಗಂಟೆ ಕೆಲವೇ ಕ್ಷಣ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಒಂದು ಕಡೆ KSR ರೈಲ್ವೆ ನಿಲ್ದಾಣಕ್ಕೆ ಬಂದು ಇದು ಮೆಟ್ರೋ ಅಂದರೆ ರೈಲಿಗೆ ಚಾಲನೆ ನೀಡಿದ್ದಾರೆ ಸರ್. ಯಾವ ರೀತಿ ಭದ್ರತೆ ಕೈಗೊಂಡಿದ್ದಾರೆ ಮತ್ತು ನೀವು ಬಂದು ಈಗ ಪರಿಶೀಲನೆ ಮಾಡ್ತಿದ್ದೀರಾ? ದೇಶದ ಪ್ರಧಾನಿ ಬೆಂಗಳೂರಿನ ರಾಜಧಾನಿಗೆ ಬರ್ತಾರೆ ಇದೆ ಅಂತಂದರೆ ನಮ್ಮೆಲ್ರಿಗೂ ಅತ್ಯಂತ ಒಂದು ಸಂತೋಷ. ಆಮೇಲೆ ಅವರು ಕೊಡ್ತಾ ಇರ್ತಕ್ಕಂಥ ಕೊಡುಗೆ 2014ರಿಂದ ಇವತ್ತಿನವರೆಗೂ ಮುಂದಕ್ಕೂ ಸಹ ಅತ್ಯಂತ ಡೆಲ್ಲಿ ಬಿಟ್ಟರೆ ಬೆಂಗಳೂರನ್ನೇ ಮೆಟ್ರೋದಲ್ಲಿ ಸುಮಾರು 96-97 ಕಿಲೋಮೀಟ್ರ್ ಇರ್ತಕ್ಕಂಥದ್ದು. 2ನೇ ಸ್ಥಾನಕ್ಕೆ ಬೆಂಗಳೂರು ಬಂದಿದೆ. 3ನೇ ಹಂತದ ಶಂಕುಸ್ಥಾಪನೆ ಆಯ್ತು, ಅದು ಕಾಮಗಾರಿ ಆಯ್ತು. ಫಸ್ಟ್ ನಾವೇ ಆಗ್ತೀವಿ ಸರ್ ಬೆಂಗಳೂರು. ಆ 3ನೇ ಹಂತದ್ದು ಬೆಂಗಳೂರಿನ ಜನಕ್ಕೆ ಬೇಕಾಗಿದೆ. ಅತ್ಯಂತ ಖುಷಿಯಿಂದ ಬೆಂಗಳೂರಿನ ಜನ ಅವ್ರನ್ನ ಸ್ವಾಗತವನ್ನು ಮಾಡ್ತಾರೆ. ಕಾರ್ಯಕರ್ತರು ಎಲ್ಲ ಬರ್ತಿದ್ದಾರೆ, ಹೇಗೆ ರೀತಿ ಸಿದ್ಧತೆ ಮಾಡಿಕೊಂಡ್ರಿ ಸರ್? ಸಾವಿರಾರು ಜನ ಕಾರ್ಯಕರ್ತರು ಅವರು ಬರ್ತಕ್ಕಂಥ ಹಾದಿನಲ್ಲಿ ಇಲ್ಲಿ ನಾವು ಇವತ್ತು ಸಂಗೊಳ್ಳಿ ರಾಯಣ್ಣ ಏನು ಪ್ರತಿಮೆ ಇದೆ, ಈ ಸರ್ಕಲ್ನಲ್ಲಿ ನಾವೆಲ್ಲ ಇರ್ತೇವೆ. ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ತಗೊಂಡಿದ್ದೇವೆ. ಮೇಕ್ರಿ ಸರ್ಕಲ್ಲು ಮತ್ತು ಚಾಲುಕ್ಯ ಸರ್ಕಲ್ಲು, ಅವ್ರು ಬರ್ತಕ್ಕಂಥ ಎಲ್ಲೆಲ್ಲಿ ಸರ್ಕಲ್ ಇದೆ ನಾವು ಆ ಭಾಗದ ಎಲ್ಲ ಮುಖಂಡರುಗಳು ಮತ್ತು ಸಾರ್ವಜನಿಕರು ಇದರಲ್ಲಿ ಅವರನ್ನು ಸ್ವಾಗತ. ಹುಡುಗರು ನೀಡ್ತಾರೆ ಈ ಒಂದು ಭಾಗದಲ್ಲಿ ಮೋದಿ ಅವರು ನಿಲ್ತಾರಾ, ಏನಾದರೂ ಮಾತಾಡ್ತಾರಾ ನಿಮ್ಮ ಜೊತೆ ಏನಾದರೂ? ಅವರು ಬಂದು ಹೋದರೆ ಸಾಕು, ನಮ್ಗೆ ಅದೇ ಸಂತೋಷ. ಸಾಕಷ್ಟು ಅಭಿಮಾನಿಗಳು ಮೋದಿಯ ಕಾರ್ಯಕರ್ತರು ಅಂದರೆ ಕಾರ್ಯಕರ್ತರು ಸಹ ಬರ್ತಿದ್ದಾರೆ ಸರ್. ಏನು ಹೇಳ್ತಾರೆ ಅಂತ ಈ ಒಂದು ಬಂದೋಬಸ್ತ್ ನೋಡಿದರೆ, ಪೊಲೀಸ್ ಬಂದೋಬಸ್ತು ಕೆಲವೊಂದು ಕಡೆ ಟ್ರಾಫಿಕ್ ಸಮಸ್ಯೆ ಆಗ್ಬೋದು? ಯಾವುದೂ ಸಮಸ್ಯೆ ಆಗಲ್ಲ. ಅವರು ಬಂದೋಗ್ತಕ್ಕಂಥದ್ದೇ ನಮ್ಗೆ ಅತ್ಯಂತ ಹೆಚ್ಚಿನ ಸಂತೋಷ. ಎಸ್ ಇದಿಷ್ಟು ಬಿಜೆಪಿ ಶಾಸಕ ಗೋಪಾಲಯ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಕಾಂಡ ಬೆಂಗಳೂರು. ಎಸ್ ಬಿಜೆಪಿ ಶಾಸಕ ಗೋಪಾಲಯ್ಯ ಇದ್ರೆ ಅವ್ರು ಮಾತಾಡಿಸ್ತೀನಿ ಸರ್. ಇನ್ನು ಕೆಲವೇ ಗಂಟೆ ಕೆಲವೇ ಕ್ಷಣ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಒಂದು ಕಡೆ KSR ರೈಲ್ವೆ ನಿಲ್ದಾಣಕ್ಕೆ ಬಂದು ಇದು ಮೆಟ್ರೋ ಅಂದರೆ ರೈಲಿಗೆ ಚಾಲನೆ ನೀಡಿದ್ದಾರೆ ಸರ್. ಯಾವ ರೀತಿ ಭದ್ರತೆ ಕೈಗೊಂಡಿದ್ದಾರೆ ಮತ್ತು ನೀವು ಬಂದು ಈಗ ಪರಿಶೀಲನೆ ಮಾಡ್ತಿದ್ದೀರಾ? ದೇಶದ ಪ್ರಧಾನಿ ಬೆಂಗಳೂರಿನ ರಾಜಧಾನಿಗೆ ಬರ್ತಾರೆ ಇದೆ ಅಂತಂದರೆ ನಮ್ಮೆಲ್ರಿಗೂ ಅತ್ಯಂತ ಒಂದು ಸಂತೋಷ. ಆಮೇಲೆ ಅವರು ಕೊಡ್ತಾ ಇರ್ತಕ್ಕಂಥ ಕೊಡುಗೆ 2014ರಿಂದ ಇವತ್ತಿನವರೆಗೂ ಮುಂದಕ್ಕೂ ಸಹ ಅತ್ಯಂತ ಡೆಲ್ಲಿ ಬಿಟ್ಟರೆ ಬೆಂಗಳೂರನ್ನೇ ಮೆಟ್ರೋದಲ್ಲಿ ಸುಮಾರು 96-97 ಕಿಲೋಮೀಟ್ರ್ ಇರ್ತಕ್ಕಂಥದ್ದು. 2ನೇ ಸ್ಥಾನಕ್ಕೆ ಬೆಂಗಳೂರು ಬಂದಿದೆ. 3ನೇ ಹಂತದ ಶಂಕುಸ್ಥಾಪನೆ ಆಯ್ತು, ಅದು ಕಾಮಗಾರಿ ಆಯ್ತು. ಫಸ್ಟ್ ನಾವೇ ಆಗ್ತೀವಿ ಸರ್ ಬೆಂಗಳೂರು. ಆ 3ನೇ ಹಂತದ್ದು ಬೆಂಗಳೂರಿನ ಜನಕ್ಕೆ ಬೇಕಾಗಿದೆ. ಅತ್ಯಂತ ಖುಷಿಯಿಂದ ಬೆಂಗಳೂರಿನ ಜನ ಅವ್ರನ್ನ ಸ್ವಾಗತವನ್ನು ಮಾಡ್ತಾರೆ. ಕಾರ್ಯಕರ್ತರು ಎಲ್ಲ ಬರ್ತಿದ್ದಾರೆ, ಹೇಗೆ ರೀತಿ ಸಿದ್ಧತೆ ಮಾಡಿಕೊಂಡ್ರಿ ಸರ್? ಸಾವಿರಾರು ಜನ ಕಾರ್ಯಕರ್ತರು ಅವರು ಬರ್ತಕ್ಕಂಥ ಹಾದಿನಲ್ಲಿ ಇಲ್ಲಿ ನಾವು ಇವತ್ತು ಸಂಗೊಳ್ಳಿ ರಾಯಣ್ಣ ಏನು ಪ್ರತಿಮೆ ಇದೆ, ಈ ಸರ್ಕಲ್ನಲ್ಲಿ ನಾವೆಲ್ಲ ಇರ್ತೇವೆ. ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ತಗೊಂಡಿದ್ದೇವೆ. ಮೇಕ್ರಿ ಸರ್ಕಲ್ಲು ಮತ್ತು ಚಾಲುಕ್ಯ ಸರ್ಕಲ್ಲು, ಅವ್ರು ಬರ್ತಕ್ಕಂಥ ಎಲ್ಲೆಲ್ಲಿ ಸರ್ಕಲ್ ಇದೆ ನಾವು ಆ ಭಾಗದ ಎಲ್ಲ ಮುಖಂಡರುಗಳು ಮತ್ತು ಸಾರ್ವಜನಿಕರು ಇದರಲ್ಲಿ ಅವರನ್ನು ಸ್ವಾಗತ. ಹುಡುಗರು ನೀಡ್ತಾರೆ ಈ ಒಂದು ಭಾಗದಲ್ಲಿ ಮೋದಿ ಅವರು ನಿಲ್ತಾರಾ, ಏನಾದರೂ ಮಾತಾಡ್ತಾರಾ ನಿಮ್ಮ ಜೊತೆ ಏನಾದರೂ? ಅವರು ಬಂದು ಹೋದರೆ ಸಾಕು, ನಮ್ಗೆ ಅದೇ ಸಂತೋಷ. ಸಾಕಷ್ಟು ಅಭಿಮಾನಿಗಳು ಮೋದಿಯ ಕಾರ್ಯಕರ್ತರು ಅಂದರೆ ಕಾರ್ಯಕರ್ತರು ಸಹ ಬರ್ತಿದ್ದಾರೆ ಸರ್. ಏನು ಹೇಳ್ತಾರೆ ಅಂತ ಈ ಒಂದು ಬಂದೋಬಸ್ತ್ ನೋಡಿದರೆ, ಪೊಲೀಸ್ ಬಂದೋಬಸ್ತು ಕೆಲವೊಂದು ಕಡೆ ಟ್ರಾಫಿಕ್ ಸಮಸ್ಯೆ ಆಗ್ಬೋದು? ಯಾವುದೂ ಸಮಸ್ಯೆ ಆಗಲ್ಲ. ಅವರು ಬಂದೋಗ್ತಕ್ಕಂಥದ್ದೇ ನಮ್ಗೆ ಅತ್ಯಂತ ಹೆಚ್ಚಿನ ಸಂತೋಷ. ಎಸ್ ಇದಿಷ್ಟು ಬಿಜೆಪಿ ಶಾಸಕ ಗೋಪಾಲಯ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಕಾಂಡ ಬೆಂಗಳೂರು.